ನಿಮ್ಮ ಮುಂದೆ ನಾವು ಶ್ರಾವಣ ಮಾಸದ ಮಹತ್ವವನ್ನು ತಿಳಿಸುತ್ತೇವೆ. ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ತಿಂಗಳು ಸಂಪೂರ್ಣವಾಗಿ ಭಕ್ತಿ, ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿರಬಹುದೇ. ಮನಸ್ಸನ್ನೇ ದೇವಾಲಯವನ್ನಾಗಿ ಮಾಡುವ ಕಲಾವಿದೆಯೇ? ಹೌದು, ಅಂತ ಪವಿತ್ರ ಕಾಲವೇ ಶ್ರಾವಣ ಮಾಸ. ಹಿಂದೂ ಸಂಸ್ಕೃತಿಯ ಅತ್ಯಂತ ಮಹತ್ವ ಪಡೆದ ಭಕ್ತಿ ಮತ್ತು ಆತ್ಮಶುದ್ಧಿಯ ಮಾಸ. ಶ್ರಾವಣ ಮಾಸವನ್ನು ವಿಶೇಷವಾಗಿ ಶಿವನ ಆರಾಧನೆಗೆ ಮೀಸಲಾಗಿದೆ. ಈ ತಿಂಗಳಲ್ಲಿ ಹರಿಯುವ ಮಳೆಯಂತೆ ಭಕ್ತರ ಹೃದಯವು ಶ್ರದ್ಧೆಯಿಂದ ತುಂಬಿರುತ್ತದೆ. ಆದರೆ ನಾವು ಶ್ರಾವಣ ಮಾಸವನ್ನು ಏಕೆ ಎಷ್ಟು ಮಹತ್ವದಿಂದ ಆಚರಿಸುತ್ತೇವೆ? ಯಾಕೆಂದರೆ ಇದು ತ್ಯಾಗ, ಸಂಯಮ ಮತ್ತು ಆತ್ಮನಿಗ್ರಹದ ಪಾಠವನ್ನು ಕಲಿಸುತ್ತದೆ. ಈ ಮಾಸದಲ್ಲಿ ಬರುವ ಸೋಮವಾರ ವ್ರತಗಳು, ಅಭಿಷೇಕಗಳು, ಭಜನೆಗಳು ಮತ್ತು ಪೂಜೆಗಳು ನಡೆಯುತ್ತವೆ. ಭಕ್ತರ ಮನಸ್ಸು, ಮಾತು ಮತ್ತು ಕರ್ಮದಲ್ಲಿ ಶ್ರದ್ಧೆಯನ್ನು ಪಾಲಿಸುತ್ತಾರೆ. ಶ್ರಾವಣ ಮಾಸವು ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ನೆನಪಿಸುತ್ತದೆ. ಮಳೆ, ಹಸಿರು, ಫಲವತ್ತಾದ ಭೂಮಿ ಇವೆಲ್ಲವೂ ನಮ್ಮ ಜೀವನಕ್ಕೆ ಆಶೀರ್ವಾದ. ಈ ತಿಂಗಳಲ್ಲಿ ಬರುವ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾ ಬಂಧನಂತ ಬಂಧಗಳು ಕುಟುಂಬ ಬಂಧ ಹಾಗೂ ಸಂಸ್ಕೃತಿಯನ್ನು ಬಲಪಡಿಸುತ್ತವೆ. ಪ್ರೇಕ್ಷಕರೇ, ನಾವು ನಮ್ಮ ಜೀವನದಲ್ಲಿ ಕ್ಷಣಕಾಲವಾದರೂ ನೀಡಿ ಒಂದು ನೋಟ ಮಾಡಿಕೊಳ್ಳುವ ಸಮಯವನ್ನು ಕೊಡುತ್ತಿದ್ದೇವೆ. ಶ್ರಾವಣ ಮಾಸ ನಮಗೆ ಹೇಳುತ್ತದೆ, ಶಕ್ತಿ ಹೊರಗಲ್ಲ, ಆದರೆ ಒಳಗಿನ ಶಾಂತಿಯಲ್ಲಿದೆ. ಬನ್ನಿ, ಭಕ್ತಿಯಿಂದ ಹೃದಯವನ್ನು ತುಂಬಿಕೊಂಡು ಸಮಯ ಮತ್ತು ಶುದ್ಧತೆಯ ದಾರಿಯಲ್ಲಿ ನಡೆಯೋಣ. ಈಗ ನಿಮ್ಮ ಮುಂದೆ 5ನೇ ತರಗತಿಯ ಮಕ್ಕಳು ಶ್ರಾವಣ ಮಾಸದ ಮಹತ್ವವನ್ನು ಸಾರುವ ಆಧ್ಯಾತ್ಮಿಕ ಹಾಗೂ ಅರ್ಥಪೂರ್ಣ ಪ್ರದರ್ಶನ. ಸ್ವಾಗತ, ಸ್ವಾಗತ, ಸುಸ್ವಾಗತ. ಶ್ರಾವಣ 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 ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ. ಕಡಲಿಗೆ ಬಂತು ಶ್ರಾವಣ, ಕುಣಿದಂಗ ರಾವಣ. ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ. ಕಾಳು ನೀನೆ, ಎತ್ತು ನೊಗವೆಲ್ಲ ನೀನೆ, ಕಟ್ಟಿದ ಬೆರಣಿಯು ನೀನೆ, ಇಟ್ಟ ವಿಭೂತಿಯು ನೀನೆ, ಉಪ್ಪಿನ ರುಚಿಯಲ್ಲೂ ನೀನೆ, ಉಪ್ಪಿನ ಸೊಗಡಲ್ಲೂ ನೀನೆ, ಸಣ್ಣ ಕೈಗಳು ನೀನೆ, ಜಗದ ಜಲಗಾರನು ನೀನೆ, ರಾಗಿ ಬೀಸೋ ಕಲ್ಲು ನೀನೆ, ಬೀಸೋ ಗಾಳಿ ಸದ್ದು ನೀನೆ, ಮೇಲಿಲ್ಲ ಕೀಳಿಲ್ಲ ನೀನೆ, ಕಷ್ಟ ಸುಖಕ್ಕೆಲ್ಲ ನೀನೆ, ಕೂಗೋ ಕೋಳಿ ಸದ್ದು ನೀನೆ, ಆರೋ ಹಕ್ಕಿರಕ್ಕೆ ನೀನೆ, ಅಪ್ಪ ಅನ್ನೋ ಕೂಗು ನೀನೆ, ಅಪ್ಪನ ಎದೆಯಲು ನೀನೆ. ಎಷ್ಟು ಚಂದ ನೋಡು ನಮ್ಮ ದೊರೆ, ತೇರಲ್ಲಿ ದೊಡ್ಡವರು ಕುಂತವರೇ, ಯಾರಿನ್ನು ತಡೆಯೋರು ಈ ಜಾತರೆ, ನಾವೆಲ್ಲ ಇನ್ನೂ ಒಂದಾದರೆ. ಎಷ್ಟು ಚಂದ ನೋಡು ನಮ್ಮ ದೊರೆ, ತೇರಲ್ಲಿ ದೊಡ್ಡವರು ಕುಂತವರೇ, ಯಾರಿನ್ನು ತಡೆಯೋರು ಈ ಜಾತರೆ, ನಾವೆಲ್ಲ
ಆರಾಧನೆಗೆ ಶ್ರಾವಣ ಮಾಸ ಬಹಳ ಮಹತ್ವವನ್ನು ಹೊಂದಿದೆ. ಶ್ರಾವಣ ಮಾಸದಲ್ಲಿ ಶಿವನಿಗೆ ಅಭಿಷೇಕ ಮತ್ತು ಪೂಜೆ, ಸೋಮವಾರದ ವ್ರತ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ಶ್ರಾವಣ ಶುಕ್ರವಾರದ ವ್ರತಗಳು, ಭಕ್ತಿಯಿಂದ ಮನೆಯಲ್ಲಿ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳು. ಶ್ರಾವಣ ಮಾಸ ನಮಗೆ ಸಹನೆ ಮತ್ತು ಶಾಂತಿ, ಆತ್ಮಶುದ್ಧತೆ, ಪ್ರಕೃತಿ ಮತ್ತು ದೇವರೊಂದಿಗಿನ ನಂಟು ಎನ್ನುವ ಮೌಲ್ಯಗಳನ್ನು ಕಲಿಸುತ್ತದೆ.